ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಕಾಟನ್ ಸ್ಯಾರಿ ಐನಿಂಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಕೆಲವು ಟಿಪ್ಸು ಮತ್ತು ಟ್ರಿಕ್ಸ್ನ ಶೇರ್ ಮಾಡ್ತೀನಿ. ಸೊ ಕಾಟನ್ ಸ್ಯಾರಿ ಅಯನ್ ಮಾಡಬೇಕಾದ್ರೆ ಬಿಫೋರ್ ಅಯನಿಂಗ್ ಬಂದು ನಾವು ಸ್ಯಾರಿನ ಅಯನ್ ಮಾಡಿರಬೇಕು. ಸೊ ಅವಾಗ ನಿಮಗೆ ಪರ್ಫೆಕ್ಟಾಗಿ ಅಯನ್ ಮಾಡಬೇಕಾದ್ರೆ ನಿಮಗೆ ಪ್ಲೀಟಿಂಗ್ ಚೆನ್ನಾಗಿ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಸ್ಯಾರಿನೂ ನಾವು ಅಯನ್ ಮಾಡೇ ಕೇಳಬೇಕು. ಒಂದು ವೇಳೆ ಅಯನ್ ಏನಾದರೂ ಮಾಡಿಲ್ಲ ಅಂದರೆ ನಾವೇ ಅಯನ್ ಮಾಡಬಹುದು. ಸೊ ನೀವು ಫಸ್ಟ್ ಸ್ಯಾರಿ ಅಯನ್ ಮಾಡಿದ್ರೇ ಆ ಪರ್ಫೆಕ್ಟ್ ಆಗಿರುವಂಥ ನೀಟ್ ಕ್ಲೀನ್ ಲುಕ್ ಬರುತ್ತೆ. ಸೊ ಹಾಗಾಗಿ ಅಯನ್ ಮಾಡಿರೋ ಸ್ಯಾರಿನೇ ನೀವು ತೊಗೋಬೇಕಾಗತ್ತೆ. ಸೊ ಕಾಟನೆಲ್ಲ ಅಷ್ಟು ಬೇಗ ನಿಮಗೆ ನೀಟ್ ಬರಬೇಕಂದ್ರೆ ಸ್ವಲ್ಪ ಹೀಟ್ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನಿಮಗೇನಾದರೂ ಹೆದರಿಕೆ ಆದರೆ ನ್ಯೂಸ್ ಪೇಪರ್ನ ಮೇಲೆ ಹಾಕ್ಬೋದು. ಇಲ್ಲಾಂದರೆ ಸ್ಯಾರಿ ಅಯನಿಂಗ್ ನೆಟ್ ಬರುತ್ತೆ, ಆ ನೆಟ್ ಕೂಡ ನೀವು ಯೂಸ್ ಮಾಡ್ಕೊಂಡು ಮಾಡಬಹುದು. ಸೊ ಸೇಮ್ ನಿಮಗೆ ಎಲ್ಲರಿಗೂ ಈ ಮಡಿಚೋ ಪ್ಲೇಸ್ ಬಂದು ತುಂಬ ನನಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳ್ತೀರಾ. ಇವಾಗ ನಾನು ಹೇಳ್ಕೊಡೋದು ಈಸಿ ಮೆಥಡು. ಸೊ ಇದು ನೋಡಿ, ನೀವು ಫ್ರಂಟ್ ಪಲ್ಲು ಪಾರ್ಟ್ ಇದೆಯಲ್ಲ, ಅದನ್ನು ನಿಮ್ಗೆ ಎಷ್ಟು ಸೈಜ್ ಬೇಕು ಬಾಕ್ಸ್ ಫೋಲ್ಡಿಂಗಿಗೆ ತೊಗೊಂಡು ಅದರ ಕೆಳಗಡೆ ನಿಮಗೆ ಎಷ್ಟು ನೀಟಾಗಿ ನೀವು ಅಲೈನ್ ಮಾಡ್ತಿರೋ, ನೀವು ಆ ಫೋಲ್ಡಿಂಗ್ ಬಂದು ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಅರ್ಜೆಂಟ್ ಮಾಡಬೇಡಿ. ಸೊ ಅದನ್ನು ನೀಟಾಗಿ ಅಲೈನ್ ಮಾಡಿ ಫೋಲ್ಡಿಂಗ್ ಪ್ಲೇಸ್ನು ನೀಟಾಗಿ ನಾವು ಈ ರೀತಿ ಮಾಡಬೇಕು. ಬಿಕಾಸ್ ನಿಮಗೇನಾದ್ರೂ ಅಲ್ಲಿ ಸ್ವಲ್ಪ ಮೆಸ್ಸಿ ಅನ್ನಿಸ್ತಿದೆ ಏನಾದರೂ ಅಂದರೆ ಅಲ್ಲಿ ನೀಟಾಗಿ ಒಂದು ಸ್ವಲ್ಪ ಟೈಮ್ ತೊಗೊಳ್ಳಿ. ನಿಧಾನಕ್ಕೆ ಸ್ಟಾರ್ಟಿಂಗಲ್ಲ ಸ್ವಲ್ಪ ಅಷ್ಟು ಬೇಗ ಬರಲ್ಲ, ನಿಧಾನಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಅದನ್ನು ನೀಟ್ ಅಲೈನ್ಮೆಂಟ್ ಮಾಡಿ, ಅದೇನಾದರೂ ಕೂರಲಿಲ್ಲ ಅಂದರೆ ಒಂದು ಸತಿ ಬೇಕಾದರೆ ನೀವು ಅಯನ್ ಕೂಡ ಮಾಡ್ಕೋಬೋದು. ಸೊ ಅವಾಗ ನಿಮಗೊಂದು ಪರ್ಫೆಕ್ಟ್ ಲುಕ್ ಬರುತ್ತೆ. ಇದು ಅಯನ್ ಆಗೋಕ್ಕಿಂತ ಮುಂಚೆ ಎಷ್ಟು ಒಂಥರ ಫುಲ್ ಸುಕ್ಕಾಗಿತ್ತಂದರೆ ಅಷ್ಟು ಸುಕ್ಕಾಗಿತ್ತು. ಬಟ್ ನಾವು ಫಸ್ಟ್ ಅಯನ್ ಮಾಡಿಬಿಟ್ಟು, ಈ ಕಾಟನ್ ಫುಲ್ ಪ್ಯೂರ್ ಕಾಟನ್ ಇದು, ಅಯನ್ ಮಾಡಿಬಿಟ್ಟು ಮಾಡೋದ್ರಿಂದ ನಮಗೊಂದು ಪರ್ಫೆಕ್ಟ್ ಲುಕ್ ಬರುತ್ತೆ. ಸೊ ಅಷ್ಟೇ, ಈ ರೀತಿ ಕೂಡ ನೀವು ಫೋಲ್ಡ್ ಮಾಡ್ಬೋದು. ಇಲ್ಲ ನೀವು ಫೋಲ್ಡ್ ಮಾಡಿ ನಿಮಗೆ ಅಲ್ಲಿ ಒಂದು ಗ್ಯಾಪ್ ಸಿಗುತ್ತೆ ಮಿಡಲಲ್ಲಿ, ಸ್ಯಾರಿ ಮಿಡಲಲ್ಲಿ ಒಂದು ಗ್ಯಾಪ್ ಸಿಗುತ್ತೆ, ಅಲ್ಲಿ ಕೂಡ ನೀವು ಅದನ್ನು ರೊಟೇಟ್ ಮಾಡಿ ಹಾಕ್ಬೋದು. ಸೊ ಅದನ್ನು ನಿಮಗೆ ನೆಕ್ಸ್ಟ್ ಸ್ಯಾರಿ ಫೋಲ್ಡಿಂಗಲ್ಲಿ ತೋರಿಸ್ತೀನಿ. ಸೊ ಈ ರೀತಿ ಮಾಡಿಬಿಟ್ಟು ಇಲ್ಲಿ ಬೇಕಾದ್ರೆ ಒಂದು ಪಿನ್ ಹಾಕಿನೂ ಸೆಕ್ಯೂರ್ ಮಾಡ್ಬೋದು, ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಹಾಗೆ ಕೂಡ ಪ್ಯಾಕೇಜ್ ಮಾಡಿಬಿಟ್ಟು ಕೊಡ್ಬೋದು. ಸೊ ಕಾಟನ್ ಸ್ಯಾರಿ ಮಾತ್ರ ತುಂಬಾ ನಾವು ಪರ್ಫೆಕ್ಟ್ ಬರಬೇಕಂದ್ರೆ ಖಂಡಿತವಾಗ್ಲೂ ಬಿಫೋರ್ ಬಂದು ಪರ್ಫೆಕ್ಟ್ ಅಯನ್ ಆಗಿರಬೇಕು. ಅದೇ ರೀತಿ ನೀವು ತಗೊಳ್ಳೋ ಎಲ್ಲ ಅಯನ್ ಸ್ಯಾರಿಗಳು ಐರನ್ ಆಗಿನೇ ನಮ್ಮ ಹತ್ರ ಬಂದರೆ ನಮ್ಮ ಕೆಲಸ ಈಸಿ ಆಗುತ್ತೆ. ಅದೇ ರೀತಿ ಅವರಿಗೆ ಪರ್ಫೆಕ್ಟ್ ಆಗಿರುವ ಫಿನಿಶ್ ಕೂಡ ಸಿಗುತ್ತೆ. ಸೊ ಇವಾಗ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಪ್ಯಾಕೇಜಿಂಗ್ ಬಂದು ನಿಮಗೆ ತುಂಬ ಕಂಜೆಸ್ಟೆಡ್ ಆಗಿರುವಂಥ ಕವರ್ ಏನು ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ಅದಕ್ಕಿಂತ ದೊಡ್ಡ ಕವರ್ ತೊಗೊಂಡ್ರೆ ನಮಗೆ ಈಸಿಯಾಗಿ ಕೆಲಸ ಮುಗಿಯುತ್ತೆ. ಅದೇ ರೀತಿ ನಾವು ಪ್ಯಾಕ್ ಆದಮೇಲೆ ಎಕ್ಸಸ್ ಇರುವಂಥ ಏರ್ನ ಸ್ಯಾರಿ ಒಳಗಡೆಯಿಂದ ಫುಲ್ ಎಕ್ಸಸ್ ಏರ್ ತೆಗೆದುಬಿಟ್ರೆ ನಿಮಗೆ ಈಸಿಯಾಗಿ ಅವರು ಸೂಟ್ ಕೇಸಲ್ಲಿ ಈ ಥರ ಒಂದು 10-15 ಸ್ಯಾರೀಸ್ ಕೂಡ ಇಟ್ಕೊಂಡು ಹೋಗ್ಬೋದು. ತುಂಬಾ ಇದು ಜಾಗನೇ ಹಿಡಿಯಲ್ಲ, ಆ ಥರ ನಾವು ಮಾಡಿಕೊಟ್ಬಿಟ್ರೆ ಸಾಕು, ಅವ್ರಿಗೂ ಈಸಿ ಅನಿಸುತ್ತೆ. ನಾವು ಅದೇ ರೀತಿ ಡೆಲಿವರಿ ಮಾಡಬೇಕಾದ್ರೂ ಅಷ್ಟೇ ಇದು ಈಸಿಯಾಗಿ ಪಾರ್ಸಲ್ ಹೋಗಿ ತಲುಪಿಬಿಡುತ್ತೆ. ಸೊ ಯಾವುದೇ ರೀತಿ ಡ್ಯಾಮೇಜ್ ಇಲ್ಲದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.